ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ನೋಡತ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ. ನ್ಯೂ ಲಾಗರ್ಗೆ ಸಪೋರ್ಟ್ ಮಾಡಿರಿ. ನಾನು ಬೆಳಗಿನ ನಾಷ್ಟಕ್ಕಿದು ಸಂಡೇ ದಿನದ ಲಾಗ. ಸಂಡೇ ದಿನ ಆತಂದಮೇಲೆ ಏನಾದರೂ ಈ ಥರ ನಾಷ್ಟಕ್ಕೆ ಮಾಡಬೇಕಾಗ್ತತಿ. ಡೈಲಿ ಟಿಫಿನ್ ಅಂಥೇಳಿ ಅದ್ರ ಹಿಂದೆ ಓಡ್ತಿರ್ತೀವಿ, ರೊಟ್ಟಿ ಚಪಾತಿ ಅಂಥೇಳಿ. ಸೋಮವಾರದಿಂದ ಶನಿವಾರದವರೆಗೂ ಅದೇ ಕೆಲಸ ಆಗಿಬಿಟ್ಟಿರ್ತೈತಿ. ಆದ್ರೆ ರವಿವಾರ ಒಂದಿನ ಏನಾದರೂ ಒಂಥರ ಸ್ಪೆಷಲ್ ಆಗಿರೋದು ಮಾಡ್ರೆ ಮಕ್ಕಳನ್ನು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಪಾವ್ ಭಾಜಿನ ಮಾಡಾಕತ್ತಿದ್ನಿ. ಬಾಜಿ ಮಾಡೋಕೆ ಎಲ್ಲನೂ ತರಕಾರಿ ಹಾಕೊಳತ್ತೀನಿ. ಗ್ರೀನ್ ಒಟಾನಿ ಇಲ್ಲ ಅಂತ ವೈಟ್ ಒಟಾನಿನ ತಂದಿಟ್ಟಿದ್ನಿ, ಅವ ಇದ್ದು ಮನೆಯೊಳಗೆ ಅವನ್ನ ಹಾಕೊಳತ್ತಿದ್ನಿ. ಮತ್ತು ಟೊಮೆಟೊ, ಬಟಾಟಿ ಮತ್ತು ಫ್ಲವರ್, ಆಲೂಗಡ್ಡೆ ಏನೈತಿ ಹಂಗೆ ಒಗೆದ್ರು ಬರ್ತಿತ್ತು. ಮತ್ತು ಅದು ಸೊಟ್ಟಿ ಸುಲ್ಕೊಂಡು ಎಲ್ಲಿ ಗುದ್ದಾಡೋದಂತ ಮ್ಯಾಲಿನ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಕಟ್ ಮಾಡಿ ಹಾಕಿದ್ನಿ. ಈರುಳ್ಳಿನೂ ಹಾಕಾಕತ್ತೇನೆ, ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ನೀರು ಹಾಕಿ ಚಲೋ ತಂಗಿ ಒಂದು 4-5 ಸೀಟಿ ಕುದಿಸಿರಂತರೂ ತೀರಾ ಅದು ಸಾಫ್ಟ್ ಆಗಿಬಿಟ್ಟಿರ್ತೈತಿ. ಬಿರ್ಸಾಗಬಾರ್ದಿದ್ದ ಎಷ್ಟು ಹಣ್ಣು ಕುದೀತೈತೋ ಅಷ್ಟು ಟೇಸ್ಟ್ ಆಗ್ತೈತಿ, ಚಲೋ ಆಗ್ತೈತಿ. ಇದು ಮಹಾರಾಷ್ಟ್ರದಾಗ ಅತಿಯಾಗಿ ಮಾಡುವಂಥ ಡಿಶ್ ಇದೆ ಪಾವ್ ಭಾಜಿ. ನಾವು ಮನೆ ಆಜು ಬಾಜು ಎಲ್ಲ ನಾವು ಪುಣ್ಯದಾಗಿದ್ದಾಗ ಜಾಸ್ತಿ ಅಲ್ಲಿ ಮಹಾರಾಷ್ಟ್ರ ಜನನ ಇದ್ದರು ನಮ್ಮ ಕ್ವಾರ್ಟರ್ಸ್ ಒಳಗೆಲ್ಲನೂ. ಆವಾಗ ಅವರು ಪಾವ್ ಭಾಜಿ, ಮಿಸಲ್ ಪಾವ, ವಡಾ ಪಾವ ಇಂಥದ್ದು ಜಾಸ್ತಿ ಸಿಗ್ತೈತೆ ಅಲ್ಲಿ. ಪಾವನ್ನು ಪದಾರ್ಥ ಹೆಚ್ಚಲ್ಲಿ ಬೆಳಗಿನ ನಾಷ್ಟಕ್ಕೆಲ್ಲ ಸಿಗೋದು. ಪುನಾದೊಳಗೆಲ್ಲ ಅತಿಯಾಗಿ ಸಿಗುವಂಥದ್ದು ವಡಾ ಪಾವ, ಪಾವ್ ಭಾಜಿ, ಮಿಸಲ್ ಪಾವ. ನಮ್ಮ ಮನೆಯವ್ರಿಗೆ ಮಿಸಲ್ ಪಾವ್ ಇಷ್ಟ, ವಿಶುಗೆ ವಡಾ ಪಾವ್ ಇಷ್ಟ, ಒಮ್ಮುಗೆ ಪಾವ್ ಭಾಜಿ ಇಷ್ಟ. ಅವ್ರಿಗೆ ಅದಕ್ಕೋಸ್ಕರ ಒಂದೊಂದು ಮಾಡ್ತಿದ್ನಿ ಒಬ್ಬರು ಇಷ್ಟಕ್ಕೆ ತಕ್ಕಂಗೆ ಅಂಥೇಳಿ. ಸ್ವಲ್ಪ ಉಪ್ಪು ಮತ್ತು ಪಾವ್ ಭಾಜಿ ಮಸಾಲಾನ ಹಾಕಾಕತ್ತೇನೆ ನಾನು. ಪಾವ್ ಭಾಜಿ ಮಸಾಲಾನ ಹಾಕಿದ್ರೆ ಇನ್ನಷ್ಟು ಟೇಸ್ಟ್ ಹೆಚ್ಚಾಗ್ತೈತಿ. ಅದು ಹಾಕಲೇಬೇಕು. ಬೇರೆ ಮಸಾಲೆ ಹಾಕೋದಕ್ಕಿಂತ ಅದನ್ನು ಹಾಕಿದ್ರೆ ಚಲೋ. ಮತ್ತು ಎಣ್ಣೆ ಒಳಗನ ಒಂದು ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಒಗ್ಗರಣೆ ಹಾಕಾಕತ್ತೀನಿ. ಒಗ್ಗರಣೆ ಹಾಕಿ ಸುರಿಬಿಟ್ನಿ. ಯಾಕಂದ್ರೆ ಎಲ್ಲನೂ ನಾವು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲನೂ ನಾವು ಅದ್ರೊಳಗೆ ಹಾಕಿ ಕುದಿಸ್ಕೊಂಡಿರ್ತೀವಿ. ಸ್ಮ್ಯಾಶರ್ ಇದ್ರೆ ನೀವು ಚಲೋ ತಂಗೆ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಗಟ್ಟಿಯಾದ ಸ್ಪೂನಿಂದ್ರೇ ಈ ಥರ ಮಾಡ್ಕೋಬೋದು. ಬಿರ್ಸಾಗಿರಬಾರ್ದು. ಮತ್ತು ಪಾವನ್ನು ಬೇಯಿಸ್ಲಿಕ್ಕಂತ ಇಟ್ಟಿದ್ನಿ. ನಮ್ಮ ಮನೆಯವರು ತುಪ್ಪನ ಜಾಸ್ತಿನ ಅವಾಯ್ಡ್ ಮಾಡತ್ತಾರ. ತುಪ್ಪ ಹಚ್ಬಿಟ್ಟು ಚಲೋ ತಂಗೆ ಬೇಯಿಸಿದ್ರೆ ತೀರಾ ಟೇಸ್ಟ ಚಲೋ ಆಗಿರ್ತೈತಿ. ಹಂಗೆ ನಾವು ಬೇಯಿಸ್ಬೇಕಾಯ್ತು. ತವಿ ಮಲ್ಲಿಟ್ಟು ಹಂಗನ ಬೇಯಿಸಂತಂದ್ರು. ಅದಕ್ಕೆ ತುಪ್ಪ ಹಚ್ಚಿದ್ರೆ ಚಲೋ ತಂಗೆ ಎಲ್ಲ ಮೆತ್ತಗಂಗೆ ಬೇಯ್ದಿರ್ತಾವೆ. ಡಯಟ್ ಅಂತೇಳಿ ತುಪ್ಪನ ಜಾಸ್ತಿನೇ ಅವಾಯ್ಡ್ ಮಾಡೋದ್ರಿಂದ ಕಡಿಮೆ ಮಾಡೀನಿ ತುಪ್ಪ ಬಳಸೋದನ್ನು. ನಾಷ್ಟ ಎಲ್ಲ ಆಗಿತ್ತು. ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಮಧ್ಯಾಹ್ನ ಟೈಮಿಗೆ ವಿಶು ಆಟ ಆಡಿ ಬರ್ತಾನೆ. ಸಂಡೇ ಮನೆಯೊಳಗಿದ್ದಾಗ ಪೂರ್ತಿ ದಿನ ಅವ್ನು ಒಳಗೆ ಬರೋಂಗಿಲ್ಲ. ಜಾಸ್ತಿ ಆಟದಾಗೆ ಇರ್ತಾನೆ. ಅವಾಗ ಅವ್ನು ಪದೇ ಕರದ ಈ ಥರ ಹಣ್ಣದು ಕಟ್ ಮಾಡಿ ಕೊಟ್ರೆ ತಿಂತಾನಂಥೇಳಿ ಪೇರು ಹಣ್ಣಿತ್ತು. ಪೇರು ಹಣ್ಣನ್ನು ನಾನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಅದು ಹಾಕಿಕೊಟ್ರೆ ತಿಂತಾನೆ. ಹಂಗೆ ಕರೆದ್ಬಿಟ್ಟು ನಾವು ಕಟ್ ಮಾಡಿಕೊಟ್ರೆ ಅರ್ಧಂಬರ್ಧ ತಿಂತಾನೆ. ಗಿಳಿ ಕಚ್ಚಿದಂಗೆ ಅರ್ಧ ತಿಂದು ಬಿಸಾಕಿ ಹೋಗ್ಬಿಡ್ತಾನೆ. ಅದೇ ಒಂದು ಸ್ವಲ್ಪ ನಾವು ಮಕ್ಕಳಿಗೆ ಟೇಸ್ಟಿಯಾಗಿ ಮಾಡಿಕೊಟ್ಟಿವಂದ್ರೆ ಜಾಸ್ತಿನೇ ಇಷ್ಟಪಟ್ಟು ತಿಂತಾರೆ. ಮತ್ತು ಹಂಗೆ ಇನ್ನೊಂದು ವಿಷಯ, ಡಿಮಾರ್ಟ್ ನಾವು ನೆನಪಾಯಿತು. ಡಿಮಾರ್ಟ್ ಅಂದ ತಕ್ಷಣ ಬಸಮ್ಮ ಸಿಸ್ಟರ್ ಅವ್ರ ಮಗಳ ಪದೇ ನನ್ನ ಹೆಸರನ್ನು ತಗೊಳಕತ್ತಿದ್ದಳು. ನಿನ್ನೆ ವಿಡಿಯೋ ನೋಡೀನಿ ಅವ್ರದ್ದು. ಜ್ಯೋತಿ ಅತ್ಯ ನೀವು ತಂದಿರೆಲ್ಲ ಪಾಪಡ ನಾವು ತೊಗೊಂಬಂದೀವ್ರಿ ಅಂತ ಸೊಸಿ ಮಾತು ಕೇಳಿ ನನಗೂ ಭಾಳ ಖುಷಿ ಆಯಿತು, ಭಾಳ ಇಷ್ಟ ಆಯಿತು. ಗುಲ್ಬರ್ಗಕ್ಕೆ ಬರ್ರಿ ಅಂತ ಹೇಳತ್ತೀರಿ. ನಾವು ಸೊಸಿ ಅಥವಾ ಹಳೆಯನ್ ಮದುವೆಗೆ ಬರ್ತೀವ್ರಿ ಗುಲ್ಬರ್ಗಕ್ಕೆ. ಹಂಗನ ಮತ್ತು ಇವೆಲ್ಲ ರೆಡಿ ಮಾಡಿದ್ನಿ ವಿಶುಗೆ ತಿನ್ಲಿಕ್ಕೆ. ವಿಶುನೂ ಕೇಳಾಕತ್ತಿದ್ದಳು ಮುದ್ದಿನ ಸೊಸೆ, ವಿಶುಗೆ ಆರಾಮಾಗೈತೇನ್ರಿ ಅಂತೇಳಿ. ವಿಶುಗೆ ಗೊಬ್ಬರ ಎಲ್ಲ ಕಡಿಮೆ ಆಗ್ಯಾವು, ಆರಾಮಾಗೈತಿ. ಸ್ಕೂಲಿಗೂ ಹೊಂಟಾನವ. ಇನ್ನೇನು ವಿಶು ಬಂದ ತಿಂತಾನಂತ ಅವನ ಸಲುವಾಗಿನ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ನಿ. ಸಂಜೆ ಊಟಕ್ಕೆ ಪನ್ನೀರ ಮತ್ತು ಚಪಾತಿ ಮಾಡ್ಬೇಕಂತೇಳಿ ಗ್ರೇವಿಗೆ ರೆಡಿ ಮಾಡ್ಕೊಳತ್ತಿದ್ನಿ. ಪನ್ನೀರ್ ತೊಗೊಂಬರ್ತಾನೆ ಅಂತ ಹೇಳಿ ನಮ್ಮ ಮನೆಯವ್ರ ಕುಂತಾರ. ಇನ್ನೂ ಪನ್ನೀರ್ ತಂದಿಲ್ಲ. ಅವ್ರು ಬರ್ಕೊಂಡ್ಬಲ್ಲ ಗ್ರೇವಿ ರೆಡಿ ಮಾಡ್ಕೊಳತ್ತೀನಿ. ಪನ್ನೀರ್ ಗ್ರೇವಿಗೆ ಹಾಕಿರಿ. ಪನ್ನೀರ್ ಗ್ರೇವಿ ಪನ್ನೀರ್ ಗ್ರೇವಿ ಅಷ್ಟೇ ಅಲ್ಲ, ಯಾವುದೇ ಗ್ರೇವಿ ಮಾಡ್ಬೇಕಾದ್ರೆ ಶಿಮ್ಲಾ ಮಿರ್ಚ್ ಬರ್ತಾವಲ್ಲ, ಇದನ್ನು ಯೂಸ್ ಮಾಡ್ಕೊರಿ ಗ್ರೇವಿಗೆ. ಗ್ರೇವಿ ಹೆಚ್ಚಾಗ್ಲಂತ ಟೊಮೆಟೊ ಹೆಚ್ಚಾಕೋದು ಮಾಡ್ತಿರ್ತಾರಲ್ಲ,
ಟೊಮೆಟೊ ಜಾಸ್ತಿ ಆದರೆ ಗ್ರೇವಿ ಹುಳಿ ಆಕತಿ, ಅದಕ್ಕೆ ಸಿಮ್ಲಾ ಮಿರ್ಚನ್ನು ಹಾಕಿದ್ರೆ ಹುಳಿ ಆಗಂಗಿಲ್ಲ ಮತ್ತು ಗ್ರೇವಿ ಭಾಳ ಟೇಸ್ಟ್ ಆಗ್ತೈತಿ. ನಾ ಇವಾಗ ಪನ್ನೀರ್ ಗ್ರೇವಿ ಮತ್ತು ಕಾಜು ಕರಿ ಮಾಡ್ಬೇಕಾದ್ರೆ ಗ್ರೇವಿ ಒಂದೇ ಸೇಮ್ ಮಾಡ್ಕೊಂಡಿರ್ತೀನಿ, ಭಾರಿ ಟೇಸ್ಟ್ ಆಗಿರ್ತೈತಿ ಅದ. ಅದನ್ನು ಯಾವ ಥರ ಮಾಡ್ಕೊತೀನಿ ಗ್ರೇವಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಸಂಡೇ ಸ್ಪೆಷಲ್, ಸಂಡೇ ಏನಾದ್ರು ಸ್ವಲ್ಪ ಪನ್ನೀರ ಮತ್ತು ಕಾಜು ಕರಿ ಈ ಥರ ಎಲ್ಲ ಮಾಡಿರ್ತಾನೆ. ನಾನು ಸಿಮ್ಲಾ ಮಿರ್ಚಿ ಜಾಸ್ತಿ ಯೂಸ್ ಮಾಡೋದನ್ನ ಇದಕ್ಕೆ ಮಾಡಿರ್ತೀನಿ, ಗ್ರೇವಿಗಂತ ಯೂಸ್ ಮಾಡಿರ್ತೀನಿ, ಗ್ರೇವಿಗಂತ ತರಿಸಿ ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಫ್ರೈಡ್ ರೈಸ್ ಮತ್ತು ಬಿಳಿ ಎಳ್ಳನ್ನು ಗ್ರೇವಿಗೆ ಯೂಸ್ ಮಾಡಿರಿ. ಗೋಡಂಬಿ ಮತ್ತು ಬಿಳಿ ಎಳ್ಳ ಎಣ್ಣೆ ಬಿಡ್ತೈತಿಲ್ಲ, ಗ್ರೇವಿ ಭಾಳ ಚಲೋ ಆಗ್ತೈತಿ. ಈ ಹೋಟೆಲ್ ಒಳಗೆ ಮಾಡಿರೋ ಗ್ರೇವಿನ ಒನ್ ಟೈಪ್ ಬೇರೆ ಆಗಿರ್ತೈತಿ. ಅವರು ಜಾಸ್ತಿ ಮಸಾಲಿನ ಯೂಸ್ ಮಾಡಿರ್ತಾರೋ, ಮನೆಯೊಳಗೆ ಅಷ್ಟು ಮಸಾಲೆ ಯೂಸ್ ಮಾಡೋದು ಸರಿ ಅಲ್ಲ ಅಂಥೇಳಿ ನಾನೇನು ಜಾಸ್ತಿ ಮಸಾಲೆನ ಯೂಸ್ ಮಾಡೋಂಗಿಲ್ಲ. ಗ್ರೇವಿನ ಮಾಡೋ ಮುಂದೆ ಚಲೋ ತಂಗೆ ಮಾಡ್ಕೊಂಡಿರ್ತೀನೋ ಇಷ್ಟ. ಸಂಡೇ ಐತೆ ಅಂತೇಳಿ ಬೆಳಗ್ಗೆ ದೋಸೆ ಮಾಡಿದ್ನಿ ನಾಷ್ಟಕ್ಕೆ. ದೋಸೆ ಸಾಂಬಾರು ಮತ್ತು ಹೊರಗಿನ ಸಾಂಬಾರು ತಿನ್ಬೇಕಂತ ಅನ್ಸಕತ್ತಿತ್ತು. ಅದಕ್ಕೆ ದೋಸೆ ಜೋಡಿ ಸಾಂಬಾರನ್ನು ಹೊರಗಿನ ತೊಗೊಂಬಂದಿದ್ರು. ಸಾಂಬಾರು ಚಟ್ನಿನೂ ಎರಡು ಹೊರಗಿಂದ್ರನ್ನ ತರಿಸಿದ್ವಿ. ದೋಸೆ ಅಷ್ಟ ಮನೆಯಾಗ ಮಾಡಿದ್ವಿ. ಕೆಲವೊಂದು ಸಲ ಹಂಗೆ ಅನಿಸ್ತೈತಿ ಹೊರಗಿನ ಸಾಂಬಾರು ತಿನ್ಬೇಕಂತೇಳಿ. ಕೆಲವೊಂದು ಸಲ ನಾನು ಮನೆಯಾಗನ ಮಾಡಿಬಿಟ್ಟಿರ್ತಾನೆ. ಎಲ್ಲರ ಮನೆಗೆ ಸಂಡೇ ನಾನ್ ವೆಜ್ ಅದು ಮಾಡ್ತಾರೆ. ನಾನ್ ವೆಜ್ ತಿನ್ನೋರೆಲ್ಲ, ನಾವು ನಾನ್ ವೆಜ್ ಜಾಸ್ತಿ ತಿನ್ನಂಗಿಲ್ಲ, ಜಾಸ್ತಿ ಅಂತ ನೋಡಿ ನಾವು ನಾನ್ ವೆಜ್ ತತ್ತಿ ಇದೆಲ್ಲ ತಿನ್ನಂಗಿಲ್ಲ. ಹೀಗಾಗಿ ನಾನು ಸಂಡೇ ದಿನ ಏನಾದರೂ ಒಂಥರ ಸ್ಪೆಷಲ್ ಸಂಜೆ ಊಟಕ್ಕೆ ಮಾಡಿರ್ತಾನೆ. ಸ್ಪೆಷಲ್ ಅಂದರೆ ಇದಲ್ರಿ, ರುಮಾಲಿ ರೋಟಿ, ಪನ್ನೀರ ಮತ್ತು ಕಾಜು ಕರಿ, ಒಂಥರ ಏನಾರ ಒಂದು ಬೇರೆ ಸ್ಪೆಷಲ್ ಮಾಡಿರ್ತಾನೆ. ದಮ್ ಬಿರಿಯಾನಿ ಈ ಥರ ಎಲ್ಲ, ವೆಜ್ ಬಿರಿಯಾನಿ ಹೋಟೆಲ್ ಥರನ ಮಾಡಿರ್ತಾನೆ. ಯಾಕಂದ್ರೆ ಮನೆಯೊಳಗೆ ಇರ್ತಾರೆ ಮಕ್ಕಳು ಮತ್ತು ಯಜಮಾನರು. ಸಂಡೇ ದಿನ ಅವರಿದ್ದಾಗ ಏನಾದ್ರು ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕು ಅಂಥೇಳಿ ಮಾಡಿರ್ತಾನೆ. ಇವಾಗ ನಾನು ಏನೇನು ಗ್ರೇವಿಗೆ ಏನೇನು ಮಾಡ್ಕೊಳತ್ತೀನಿ ಅಂತ ನಿಮ್ಗೆ ತೋರಿಸ್ತಾನೆ. ಈ ಥರ ಗ್ರೇವಿ ಮಾಡ್ಕೊಂಡ್ರಿ ಅಂದ್ರೆ ಭಾಳ ಚಲೋ ಆಗಿರ್ತೈತಿ. ಈಗ ತೋರಿಸ್ತೀನಿ ನಾನು ಗ್ರೇವಿ ಯಾವ ಥರ ಮಾಡ್ಕೋದು ಅಂತ. ಇವಾಗ ಗ್ರೇವಿ ಮಾಡ್ಕೊಳಕ್ಕೆ ನಾನು ಟೊಮೆಟೊ ಮತ್ತು ಉಳ್ಳಾಗಡ್ಡಿ, ಸಿಮ್ಲಾ ಮಿರ್ಚನ್ನು ಹಾಕೇನಿ. 3 ಹಾಕಿಬಿಟ್ಟ. ಒಂದಿಷ್ಟು ಗೋಡಂಬಿನ ಹಾಕತ್ತೀನಿ. ಗೋಡಂಬಿ ಅಂದ್ರೆ ಗ್ರೇವಿ ಜಾಸ್ತಿ ಆಗ್ತೈತಿ. ನೀರೊಳಗೆ ನೆನೆ ಇಟ್ಕೊಂಡು ಹಾಕೋಬೋದು, ಹಂಗೂ ಹಾಕೋಬೋದು. ಹಂಗನ ಬಿಳಿ ಎಳ್ಳನ್ನು ನಾನು ಯೂಸ್ ಮಾಡಾಕ್ತೇನೆ. ನಾನು ಬಿಳಿ ಎಳ್ಳನ್ನು ತಂದು ಇಟ್ಕೊಂಡಿರ್ತೀನಿ. ಜಾಸ್ತಿ ಗ್ರೇವಿಗೆ ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡಿರ್ತೀನಿ. ಬಿಳಿ ಎಳ್ಳನ್ನು ಹಾಕಿ ಗ್ರೇವಿ ಮಾಡೋದ್ರಿಂದ ಎಣ್ಣೆ ಬಿಡ್ತೈತಿ ಮತ್ತು ಟೇಸ್ಟ್ ಆಗ್ತೈತಿ. ತುಪ್ಪ, ಎಣ್ಣೆ ಏನಾದರೂ ಹಾಕಿ ನೀವು ಹುರ್ಕೊಂಡ್ರಿ ಅಂದ್ರೆ ಇದ್ರ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಒಳಗಿನ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಹೊತ್ತಿಸೋದು ಬಿಟ್ಟು ಇದು ಮಾಡಬೇಡ್ರಿ, ತಿರ್ಗಾಡ್ಕೊತಾನೆ ಇರ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋದು ಅಂಟ್ಕೊಳ್ಳಂಗೂ ಇಲ್ಲ, ಚಲೋ ತಂಗೆ ಬೆಂದಿರ್ತೈತಿ. ಪನ್ನೀರ್ ಪ್ಯಾಕೆಟ್ ತರಿಸಿದ್ನಿ. ಒನ್ ಟೈಮಿಗೆ ಇದು ಕರೆಕ್ಟ್ ಆಗಿರ್ತೈತಿ ಸಣ್ಣ ಫ್ಯಾಮ್ಲಿಗೆ. ಹಾಲಿಂದ ಡೈರಿ ಒಳಗೆ ಚಲೋ ಸಿಗ್ತೈತೆ ಪನ್ನೀರ್ ಪ್ಯಾಕೆಟ್. ಇದು ರೇಟ್ 100 ರೂಪಾಯಿ ಐತಿ. ಆದ್ರೆ ಎಷ್ಟು ತೊಗೊಂಡಾರೇನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಾ. ಆದ್ರೆ ಇಲ್ಲಿ ಮಾತ್ರ 100 ರೂಪಾಯಿ ಬರ್ತಾರೆ. ಮೊದಲು 80 ರೂಪಾಯಿನೂ ಇರ್ತಿತ್ತು. ಇನ್ನು ಒಂದ್ಸಲ ತೊಳ್ಕೊಂಡನ ಕಟ್ ಮಾಡಿರ್ತೀನಿ. ಇವಾಗ ಪನ್ನೀರನ್ನು ಕಟ್ ಮಾಡ್ಕೊಂಡು ಇಷ್ಟೆಲ್ಲ ಒಂದು ಪ್ಯಾಕೆಟ್ ಒಳಗೆ ಇಷ್ಟ ಆಗ್ತಾವೆ. 100 ರೂಪಾಯಿ ಪ್ಯಾಕೆಟ್ ಇತ್ತಂದ್ರೆ ಇಷ್ಟ ಆಗ್ತಾವೆ. ಕುಲ್ಲ ನಾನು ತಂದಿರಂಗಿಲ್ಲ. ಕುಲ್ಲ ಪಂಜಾಬ್ ಒಳಗೆ ಜಾಸ್ತಿ ಸಿಗ್ತಿತ್ತು.
25 ರೂಪಾಯಿಗೆಲ್ಲ ಒಂದು ದೊಡ್ಡ ವಡಾನ ಸಿಗ್ತಿತ್ತು. ಪನ್ನೀರ್ ಒಳಗೆ ಜಾಸ್ತಿ ಪನ್ನೀರ ಯೂಸ್ ಮಾಡ್ತಾರೋ. 20, 30, 40 ರೂಪಾಯಿಗೆಲ್ಲ ಭಾಳ ಸಿಗ್ತಿತ್ತು. ಈಗ ಇಲ್ಲೆಲ್ಲ ನೋಡ್ರಿ ಪ್ಯಾಕೆಟ್ ಇಷ್ಟಕ್ಕೆ 100 ರೂಪಾಯಿ. ಮಟರ್ ಇದ್ರೆ ಚಲೋ ಆಗ್ತಿತ್ತು. ಮಟರ್ ಸಿಗಲಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಮಾರ್ಕೆಟ್ಗೆ ಹೋಗಿದ್ರು ಅವರ ಮಟರ್ ಸಿಗಲಿಲ್ಲ ಹಸಿವು ಅಂತ ಹೇಳಿದರು. ಇವಾಗ ನಾನು ಹುರಿದಿರುವಂಥ ಮಸಾಲೆ ಎಲ್ಲ ರೆಡಿ ಆಗೈತಿ. ಅದಕ್ಕೆ ಒಂಚೂರು ಧನಿಯಾ ಪೌಡ್ರನ್ನ ಹಾಕೊಳತ್ತೀನಿ. 1 ಸ್ಪೂನ ಗರಂ ಮಸಾಲೆ ಹಾಕೊಳತ್ತೀನಿ. ಇಷ್ಟ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ. ಎಣ್ಣೆ ಕಾಯಿವರೆಗೂ ನಾನು ಮಿಕ್ಸಿಗೆ ರುಬ್ಕೊಂಬರ್ತಾನು. ಗ್ರೇವಿನೂ ರುಬ್ಕೊಂಡು ರೆಡಿ ಆಗೈತಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಮ್ಮ ರುಚಿಗೆ ತಕ್ಕಷ್ಟ ಮತ್ತು ಉಪ್ಪು ಖಾರ. ನಾನಿಗಲೇ ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿದ್ನಿ. ಪನ್ನೀರನ್ನು ಮಿಕ್ಸ್ ಮಾಡ್ಕೊಳತ್ತಾನೆ ಇದ್ರ ಜೋಡಿ. ಅಂದರೆ ಅದು ಕುದಿದ್ರ ಜೋಡಿನೇ ಗ್ರೇವಿ ಜೋಡಿನೇ ಇದು. ಪನ್ನೀರನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೋತೈತಿ ಅನ್ನೋ ಕಾರಣಕ್ಕಾಗೆ ಪೂರ ಕಂಪ್ಲೀಟಾಗಿ ಕುದ್ದ ಮೇಲೆ ಹಾಕಿರೋ ಅಷ್ಟೊಂದು ಇದನ್ನಾಗಿರಂಗಿಲ್ಲ. ಮತ್ತು ಇಲ್ಲಿಕಂದ್ರೆ ನೀವು ಪನ್ನೀರನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕೋಬೋದು. ನಾನೇನು ಇಲ್ಲಿ ಫ್ರೈ ಮಾಡಿಲ್ಲ, ಡೈರೆಕ್ಟಾಗಿ ಹಂಗನ ಹಾಕೇನಿ. ಇದೊಂದು ಪ್ಯಾಕೆಟ್ ಇದ್ರೆ ಪನ್ನೀರ್ ಆಗಲಿ ಯಾವುದೇ ಕರಿದ ಗ್ರೇವಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ. ಒಂದು ಮ್ಯಾಗಿ ಮಸಾಲ ಪ್ಯಾಕೆಟನ್ನು ಹಾಕೀನಿ. ಆಮೇಲೆ ಕೊತ್ತಂಬರಿ. ಇವಾಗ ಕಂಪ್ಲೀಟಾಗಿ ನಮ್ದು ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇದು ಕುದೀಲಿ. ಇದು ಕುದ್ದು ಆರೋವರೆಗೂ ನಂದು ಬೇರೆ ಕೆಲಸಗಳ ರೈಸ್ ಅದು ಏನು ಮಾಡ್ಕೋಬೇಕಾಗೈತಲ್ಲ ಅದೆಲ್ಲ ಮಾಡ್ಕೋತಾನೆ. ಒಂದು ಸ್ಪೂನ್ ತುಪ್ಪನ ಹಾಕ್ರಿ, ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತಿ. ಮೊದಲೆಲ್ಲ ತುಪ್ಪ ಜಾಸ್ತಿನೇ ಬಳಸ್ತಿದ್ವಿ. ನಮ್ಮ ಮನೆಯವರು ಡಯಟ್ ಅಂತೇಳಿ ತುಪ್ಪ ಬಳಸಲೇಬೇಡ ಅಂತ ಬೈಯತ್ತಾರು. ಆದರೂ ಒಂದು ಸ್ವಲ್ಪ ಈ ಥರ ಗ್ರೇವಿಗಳಿಗೆ ಹಾಕಿರ್ತಾನೆ, ಅಂದರೆ ಟೇಸ್ಟ್ ಜಾಸ್ತಿ ಆಗ್ತೈತಿ.